ಇತ್ಲಾಗ ಬಾ ಕೆಂಪಿ, ನನಗೂ ಅಡುಗೆ ಮಾಡೋ ಅಭ್ಯಾಸ ಐತೆ, ನಾನು ಮಾಡ್ತೀನಿ ಅಂತ ಹೇಳಿದ್ರೆ ನೀನು ಕೇಳಂಗೇನೇ ಇಲ್ಲ. ಈ ಕಡೆಗೆ ಬೈಲಿ, ಈ ಕಡೆಗೆ ಬಂದರೆ ನಾನೇನಿಯ ಮಾಡ್ತೀನಿ. ನಿಂಗೆ ಮೊದಲೇ ಒಲೆ ಊಬಿ ನಿಂಗೆ ಗಂಟ್ಲೋಗೈತಿ ಅಂತ ಹೇಳ್ತಾ ಇದ್ದೆ. ಇವಾಗ ನಾನು ಊಬಿ ಅತ್ತ ಹೆಂಗೋ ಮಾಡ್ತೀನಿ. ತಗ ಬಾ, ಇನ್ನೇನು ಅನ್ನ ಒಂದು ಮಾಡೋದು ಅಷ್ಟೇ ತಾನೇ, ಸಾರೆಲ್ಲ ಮಾಡಿದಾಯ್ತು ತಾನೇ. ಈ ಕಡೆಗೆ ಬಾ, ನಾನು ಮಾಡ್ತೀನಿ. ಸುಮ್ ಕುತ್ಕೊಳ್ಳಿ, ನಿಮ್ಗೆ ಯಾಕೆ ಕಷ್ಟ, ನಾನು ಮಾಡ್ತಿಲ್ವೇ ಇಲ್ಲಿ. ಸುಮ್ಕೆ ನೀವು ಯಾಕೆ ತಲೆ ಕೆಡಿಸ್ಕೊತೀರೇ, ಸುಮ್ಕಿರಿ. ನಿಮ್ದೊಳ್ಳೆ ಕತೆ ಆಯಿತು. ನೀವು ಪಾಪ ಗಂಡಸು ಹೊರಗಡೆ ದುಡಿಯಕ್ಕೆ ಬೇರೆ ಹೋಯ್ತಾ ಇದ್ದೀರಾ, ಇನ್ನು ಸುಮ್ಕೆ ಮನೆ ಕೆಲಸನೂ ಮಾಡ್ತೀರೇ. ಸುಮ್ಕಿರಿ, ಅಯ್ಯೋ ಸುಧಾರಿಸ್ಕೊಳ್ಳಿ ಸುಮ್ಕೆ. ನಾನು ಮಾಡ್ತಿಲ್ವೇ ಇಲ್ಲಿ. ಆದರೂ ಕೆಂಪು, ನೀನು ಹಿಂಗೆ ಕೂತ್ಕೊಂಡು ಇದು ಮಾಡೋದು ನನ್ನ ಕೆಲಸ ಇಸಕ್ಕಾಯ್ತಿಲ್ಲ. ನೀನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ಸರಿನೇ. ಈ ಮನೆ ಎಲ್ಲನೂ ಹೊಸಿ ಸೊರು ಮಾಡ್ಸೋಣ ಅಂತ ಅನ್ಕೊಂಡಿವ್ನಿ. ಎಲ್ಲ ಮ್ಯಾಲೆಲ್ಲ ಹೊಸಿ ಸೀಟ್ ಗೀಟೆಲ್ಲ ಇದು ಮಾಡಿ ತೆಗೆಸ್ಬಿಟ್ಟು ಒಂಚೂರು ಮೋಲ್ಡ್ ಹಾಕ್ಬಿಟ್ಟು ಸ್ವಲ್ಪ ಎಲ್ಲ ಮನೆ ಬದಲಾಯಿಸೋಣ ಅನ್ಕೊಂಡಿದ್ದೀನಿ. ನಿನ್ನ ಕತೆ ನೋಡೋಕ್ಕಾಯ್ತಿಲ್ಲ ನನಗೆ. ನಾನು ಒಬ್ಬನೇ ಆಗಿದ್ರೆ ಹೆಂಗೋ ಇದು ಬಿಡ್ತಾ ಇದ್ದೆ. ಆದರೆ ನೀನು ನನ್ನ ಜೊತೆ ಹೆಂಗೆ ಕೊರಗ್ತೀಯ ಹೇಳು. ನನ್ನ ಕೈಲಂತೂ ಆಯ್ತಿಲ್ಲ ನೋಡಕ್ಕೆ ನಿನ್ನ. ನಾನು ಆದಷ್ಟು ಬೇಗ ನಿನಗೆ ಎಲ್ಲ ಸರ್ ಮಾಡ್ತೀನಿ. ಬ್ಯಾಂಕಾಗಿ ಹೇಳಿದ್ಮೇಲೆ ಒಂದು 10 ಲಕ್ಷ ಐತಿ ಅಂತ ಒಂದು 2 ಲಕ್ಷ ತೆಗೆದುಬಿಟ್ಟು ಎಲ್ಲ ಸರ್ ಮಾಡಿಸ್ತೀನಿ ಬಿಡು. ನೆಮ್ಮದಿಯಾಗಿರು ಸರಿನಾ. ನೀನೇನು ಕಷ್ಟಪಡಕ್ಕೆ ಹೋಗ್ಬೇಡ. ಸುಮ್ಮನೆ ನಾನೇನು ಕಟ್ಕೊಬಂದ್ಬಿಟ್ಟು ಸುಮ್ಮನೆ ಹಾಳು ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ ನೋಡು. ದೇವರಣೆ ಏನೋ ಜನ್ಮದ ಪುಣ್ಯ ಅನ್ನಿಸ್ತದೆ ನಿಮ್ಮ ಜೊತೆ ನಾನು ಖುಷಿಯಾಗಿರೋದು. ದೇವರಣೆಗೂ ನನಗೆ ಎಷ್ಟೋ ಬೇಜಾರಾಯ್ತಿತ್ತು ನನಗಂತೂ. ಈ ಮನೆಗೆ ಬರೋಕ್ಕೆ ಇಷ್ಟ ಇರಲಿಲ್ಲ ಹೇಳ್ಬೇಕು ಅಂತ ಹೇಳಿದ್ರೆ. ಆದರೆ ನೀವು ಇಷ್ಟು ಪಿರುತಿಯಿಂದ ನೋಡ್ಕೊತೀರಾ ಅಂತ ಅಂದ್ಕೊಂಡಿರಲಿಲ್ಲ. ಕಂಡೋರ್ ಮನೆ ಯಾವತ್ತು ಕಂಡೋರ್ ಮನೆ ಏನಿಯ. ರಂಜಿತ್ ಅವ್ರ ಮನೆಗಿದ್ದಾಗ ಏನೋ ಯಾರ್ದೋ ಮನೆಗೆ ಬಿಟ್ಟಿಗಳು ತಿನ್ಕೊಂಡು ಬಿದ್ದಿರ್ತಿದ್ನೇನೋ ಅನ್ನಿಸ್ತಾ ಇತ್ತು. ಆದರೆ ಇವಾಗ ಅನ್ನಿಸ್ತಾ ಐತೆ ಸ್ವಂತ ಮನೆ ಏನೋ ಒಂಥರ ಖುಷಿ. ನಮ್ಮ ಮನೆ ಅನ್ನೋದೇನೇ ಏನೋ ಒಂಥರ ಖುಷಿ. ಪ್ರೀತಿಯಿಂದ ನೋಡ್ಕೊಳ್ಳೋ ಗಂಡ, ಇದೆಲ್ಲ ನೋಡಿದ್ಮೇಲೆ ಒಳ್ಳೆ ಕೆಲಸ ಮಾಡಿದೆ ಅಂತ ಅನ್ನಿಸ್ತಾ ಇತ್ತು ನನಗೆ. ಬಿಡು ಕೆಂಪು, ಇವಾಗ ಅಷ್ಟು ದೊಡ್ಡ ಮಾತೆಲ್ಲ ಯಾಕೆ. ನಾನು ಬದುಕಿರೋ ಗಂಟ ನೀನು ಸಂದಕ್ಕೇನಿಯ ನೋಡ್ಕೊತೀನಿ, ಸಂದಕ್ಕೇನಿಯ ಮುಂದೆ ನೋಡ್ಕೊತೀನಿ ಸರಿನಾ. ಕುಡಿಯೋದು ಬಿಟ್ಬಿಟ್ಟಿದ್ದೀನಿ ಇವಾಗ. ನಿನಗೋಸ್ಕರ ಕುಡಿಬಾರ್ದು ಅಂತ ಸುಮ್ಕೇನಿಯ ಇವನಿ. ನೀನು ಇತ್ಲಾಗ ಬಾ, ನೀನು ಇತ್ಲಾಗ ಎದ್ದು ಜರಿಕ. ನಾನು ಅನ್ನ ಮಾಡ್ತೀನಿ ಕಡೆ ಜರಿಕ. ಅಯ್ಯೋ ಇನ್ನೇನೋ 10 ನಿಮಿಷಕ್ಕೆ ಆಯ್ತದೆ ಹೇಳು. ಈಗಿತ ಸಿಲಿಂಡ್ರು ತರಿಸ್ತೀನಿ, ಸ್ಟವ್ ತರಿಸ್ತೀನಿ ಸರಿನಾ. ಒಲೆ ಎಲ್ಲ ಉರ್ಸೋದೇನು ಬೇಡ, ಸ್ಟವ್ಗೆ ಹೇಳ್ತೀನಿ. ಹೆಂಗನ್ನುವೆ ಅದ್ರಾಗೆ ನೀನಿಯ ಮಾಡಿವಂತೆ. ನಿಂಗೆ ಇದೆಲ್ಲ ಅಭ್ಯಾಸ ಇಲ್ವಲ್ಲ. ಹೇಳಿದ್ದೀನಿ ಆಗಲೇ ಅಣ್ಣ ಹಿಂಗೆ ದುಡ್ಡು ಕೊಟ್ಟು ತೊತ್ತನಂತ ಹೇಳು. ಅಯ್ಯೋ ಬುಡಿ, ಹೆಂಗೋ ಒಲೆನಾಗೆ ಮಾಡ್ತಿದ್ದೀವಲ್ಲ, ಇನ್ನು ಅದಕ್ಕೆ ಬೇರೆ ದಂಡ. ಏನು ದಂಡ. ನೀನಂಗಂತ ಒಲೆ ಮುಂದೆ ಕುತ್ಕೊಳ್ಳೋಕಾಯ್ತದ. ಸುಮ್ಕಿರು ತರಿಸ್ತೀನಿ ನಾನು ಹೇಳಿದ್ದೀನಿ. ಸ್ಟವ್ನುವೆ ಹಂಗೆ ನೀನಿಯ ಸಿಲಿಂಡ್ರು ಎಲ್ಲ ತಗೊಬಿಟ್ಟು ಬಂದು ಹಾಕೋಯ್ತಾರೆ. ನೀನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ ಸರಿನಾ. ಸುಮ್ಕೆ ನೀನು ಊಬಿ ಒಲೆಯ ಹೆಂಗಾಗ್ಬಿಟ್ಟಿದ್ಯಾ ನೋಡು. ಅಯ್ಯಪ್ಪ, ಇವತ್ತು ಪಿಕ್ಚರ್ ಕರ್ಕೊಂಡೋಯ್ತೀನಿ ನಿನ್ನ ಸರಿನಾ. ಮಧ್ಯಾಹ್ನ 1:30 ಶೋ ಆಯ್ತಲ್ಲ, ಅದು ಕರ್ಕೊಂಡೋಯ್ತೀನಿ. ಹೋಗನ್ಬಿಡು. ಇನ್ನೇನು ಇವತ್ತು ಕ್ಯಾಮೆ ಇಲ್ಲ ಕೆತ್ತರ ಇಲ್ಲ, ಇನ್ನೇನು ಮಾಡೋಣ ಕೂತ್ಕೊಂಡು ಹೋಗ್ಬಿಟ್ಟು ಬರನಿ. ಪಿಕ್ಚರು ಕರ್ಕೊಂಡೋಯ್ತಿದ್ದೀರೇನು. ನೋಡಿ ಇವಾಗ ಹೇಳ್ತಿದ್ದೀರಾ, ಮೊದಲೇ ಹೇಳಿದ್ರೆ ಎಲ್ಲ ರೆಡಿ ಆಯ್ತಿದ್ನ. ನಾನಂತೂ ಹಾಗೆ ಹೋಗ್ಬಿಟ್ಟು ತರಕಾರಿ ಎಲ್ಲ ತಗೊಬಂದ್ಬಿಡೋಣ. ಹೆಂಗೋ ಹೋಯ್ತಿದ್ವಲ್ಲ ಪ್ಯಾಟೆಗೆ. ನನಗಂತೂ ಬೋಲು ಖುಷಿ ಆಯ್ತೈತೆ. ದೇವರಣೆ ರಂಜಿತ್ ಅಪ್ಪರ ಮನೆಗಿದ್ದಾಗ ಒಂದು ಕಿತ ಪಿಕ್ಚರ್ಗೆ ಹೋಗಿಲ್ಲ ನಾನು. ರಂಜಿತ್ತು ಅವ್ರ ಜೊತೆ ಅವರೆಲ್ಲ ಹೋಗೋರು ಅನ್ನಿಸ್ತದೆ. ನನ್ನಂತೂ ಯಾರು ಕರ್ಕೊಂಡು ಹೋಗಿಲ್ಲ. ನಿಮ್ಮ ಜೊತೆ ಹೋಗೋದೇ ಏನೋ ಒಂಥರ ಖುಷಿ. ಕರ್ಕೊಂಡೋಗಿ ಸಾಕು. ನನಗೂ ಜೀವನದಾಗ ಏನು ತಪ್ಪು ಮಾಡಿದ್ದೀನಿ ಅಂತ ಇವಾಗ ಅರ್ಥ ಆಯಿತು. ಇನ್ನು ಮ್ಯಾಲ ತಪ್ಪು ತಿದ್ಕೊಂಡು ಮರುವಾದಾಗಿರ್ತೀನಿ. ಓಹೋ ಕೆಂಪಿ, ಏನಮ್ಮ ಏನ್ ಗಂಡನ ಹತ್ರ ಅಡ್ಗೆ ಮಾಡಿಸ್ಕೊಂಡು ಚೆನ್ನಾಗಿ ತಿಂತಾ ಇದ್ದಂಗಿದೆಯಾ? ಓ ರಂಜಿತ್, ಪ್ರೇಮ ಬನ್ನಿ ಕುಂತ್ಕ ಬನ್ನಿ. ಓ ರಂಜಿತಪ್ಪ ಕುಂತ್ಕೊಳ್ಳಿ. ಏನವ ಸಂದಾಕಿದ್ಯಾ? ಚೆನ್ನಾಗಿದೀವಿ ಕೆಂಪಿ, ನೀನ್ ಚೆನ್ನಾಗಿದ್ಯಾ? ನಾನಂತೂ ಸೂಪರ್ ಆಗಿವ್ನಿ. ನಾನಂತೂ ಅಯ್ಯೋ ಏನು ತೊಂದ್ರೆ ಇಲ್ಲ. ಕುಂತ್ಕೊಳ್ಳಿ, ನಿಂತ್ಕೊಂಡಿದ್ರಲ್ಲ ಬಂದ್ಬಿಟ್ಟು ಕುಂತ್ಕೊಳ್ಳಿ. ಒಂದು ಮೊದಲೇ ನೀವು ಹೇಳೋದಲ್ವಾ. ಅಯ್ಯ ನೀವು ನೋಡಿ ಒಂದು ಫೋನ್ ಹಾಕ್ಬಿಟ್ಟು ಬರ್ಬೇಕಿತ್ತು ನೀವು. ರೀ ಹೋಗಿ ಸರ್ನ ಹೋಗ್ಬಿಟ್ಟು ಒಂದು ಕೋಳಿ ಕುಯ್ಸ್ಕೊಂಬಿಟ್ಟು ಬರೋಗಿ. ಸುಮ್ಕೇನಿ ಪಟ್ ಅಂತ ಹೇಳ್ಬಿಟ್ಟು ಕೋಳಿ ಸಾರು ಮಾಡಾಕ್ಬಿಡ್ತೀನಿ. ಅಯ್ಯೋ ಕೆಂಪಿ, ಇವತ್ತು ನಾನು ಸೋಮವಾರ ತಿನ್ನಲ್ಲ. ಸುಮ್ನಿರು, ಏನು ಮಾಡ್ಬೇಡ ನೀನು. ನೀವು ಸೋಮವಾರ ತಿನ್ನಲ್ವೇನೋ? ಸರಿ ಕುಂತ್ಕೊಳ್ಳಿ. ನೀವು ನಿಂತ್ಕೊಂಡಿದ್ರೆ ನಂಗಂತೂ ಬೇಜಾರಾಯ್ತದಪ್ಪ. ಅಯ್ಯೋ ಕುಂತ್ಕೊಳ್ಳಿ. ರೀ ಹೋಗ್ರಿ, ಏನಾರ ತಗೊಬಿಟ್ಟು ಬಾ ಹೋಗ್ರಿ. ಹೊಸಿ ತಿನ್ನಕ್ಕೆ ಬಿಸ್ಕೆಟು ಅವೆಲ್ಲ ತಗೊಬಿಟ್ಟು ಬರೋಗ್ರಿ. ಈಗಲೇ ಹೇಳಿದ್ದೀನಿ ಕೆಂಪಿ, ದಯವಿಟ್ಟು ಏನು ತರಿಸ್ಬೇಡ, ಏನು ಬೇಡ ನಮಗೆ. ಈಗ ತಾನೇ ಹೊಟ್ಟೆ ತುಂಬ ಊಟ ಮಾಡ್ಕೊಂಡ್ಬಿಟ್ಟು ದೇವ್ರನ್ನೇ ಬಂದ್ವಿ. ಏನೋ ಇಲ್ಲೇ ಫಂಕ್ಷನ್ ಇತ್ತು, ಫಂಕ್ಷನ್ಗೆ ಹೋಗಿ ಫಂಕ್ಷನಾಗಿ ತಿನ್ಕೊಂಡು ಹಂಗೆ ನೀನು ನೆನಪಾದ ಇಲ್ಲೇ ಅಲ್ವಾ ಇರೋದು, ಮಾತಾಡ್ಸ್ಕೊಂಡು ಹೋಗನಿ ಅಂತ ಹೇಳ್ಬಿಟ್ಟು ಅರ್ಜೆಂಟಾಗಿ ಬಂದಿದ್ದಾಯ್ತು ಕೆಂಪಿ. ದಯವಿಟ್ಟು ಏನು ತರಿಸ್ಬೇಡ. ಹಿಂಗೊಂದ್ಬಿಟ್ರೆ ಹೆಂಗೆ ನೀವು? ಹಿಂಗೊಂದ್ಬಿಟ್ರೆ ಹೆಂಗೆ? ಅಯ್ಯಯ್ಯ ನೀವು ಸುಮ್ಕಿರಿ. ನೀವು ಬಂದಿರೋದೇ ಒಪ್ರೂಪಕ್ಕೆ ಒಂದ್ಕಿತ. ನನ್ನ ಮದುವೆ ಆದ್ಮೇಲೆ ಇವತ್ತೇ ಮೊದಲನೇ ಕಿತ ನೀವು ಬಂದಿರೋದು. ನೀವು ಹಿಂಗೆ ಬೇಡ ಅಂತ ಹೊಂಟೋಗ್ಬಿಟ್ರೆ ಹೆಂಗೆ? ನಿಮ್ಮ ಮನೆಯಾಗ ನಾನು ಅಷ್ಟು ದಿನ ಇದ್ದೆ. ಏನು ಅಷ್ಟು ತುಂಬ ತಿಂತಾ ಇರಲಿಲ್ವೇ ನಾನು? ಇವಾಗ ನೋಡ್ರಿ ನೀವು ಹಿಂಗೆ ಹೇಳ್ತೀರಿ, ನಂಗೆ ಬೇಜಾರಾಗಕ್ಕಿಲ್ವೇ? ನೀವು ಸುಮ್ಮನೆ ಕುಂತ್ಕೊಳ್ಳಿ. ಒಂದು ಕಾಪಿ ಗಿಪ್ಪಿನ ಕುಡ್ಕೊಂಡು ಹೋಗ್ಬೇಕು. ನೀವು ಈಗಲೇ ಹೇಳಿದ್ದೀನಿ ಬೇಡ ಅಂತ ಅಂದ್ಬಿಡ್ತೀರಾ ಸುಮ್ಕೆ ನೀನು. ನೀನು ಬೇಡ ಅಂದ್ರೆ ನಾನು ಸುಮ್ಮನೆ ಬಿಡೋರು ಯಾರು? ಪ್ರೇಮ ನೀ ಸುಮ್ಮನೆ ಕುಂತ್ಕ. ಮಾಡ್ತೀನಿ ಕಾಪಿಯ. ರೀ ಈ ಕಡೆ ಎದ್ದು ಬರ್ರಿ, ಕಾಪಿಗೆ ಇಕ್ತೀನಿ. ನೀ ಕುಂತ್ಕೊಂಡು ಮಾತಾಡೆ, ನಾನು ಇಕ್ತೀನಿ ಕಾಪಿಗೆ. ನನ್ನ ಗಂಡ ಅಂತೂ ಎಲ್ಲ ನಾನೇ ಮಾಡ್ತೀನಿ ಅಂತ ಹೇಳೋದೇನೇನಿಯ. ಅಯ್ಯೋ ನಾನು ಮಾಡ್ತೀನಿ ಅಂದರೆ ಬಿಡ್ತಾನೆ ಇಲ್ಲ. ಸ್ಟವ್ ಬರೋ ಗಂಟ ಮಾಡಬೇಡ ನೀನು, ಸ್ಟವ್ ಬಂದ್ಮೇಲೆ ಮಾಡಿವಂತೆ ಅಂತ ಹೇಳಿ ಕೂರ್ಸೋನಿ.
ಯಪ್ಪ ನೀವು ಇಷ್ಟು ಖುಷಿಯಾಗಿರೋದು ನೋಡಿ ನನಗೆ ಎಷ್ಟೋ ಸಮಾಧಾನ. ನನಗೂ ನನ್ನ ಪ್ರೇಮಿಗೆ ಹೇಳ್ತಾ ಇದ್ದೆ ಹೆಂಗವಳೋ ಏನು ಕತೆನೋ ಒಂದ್ಕಿತ ನೋಡ್ಕೊಂಡು ಬರಲೇಬೇಕು, ನನಗೆ ಬೇಜಾರಾಯ್ತೈತೆ ಅಂತ. ಸದ್ಯ ನೀವು ಸಂತೋಷವಾಗಿರೋದು ನೋಡಿ ನನಗಂತೂ ದೇವರನ್ನೇ ಖುಷಿ ಆಯ್ತೈತೆ. ನನಗೇನು ರಂಜಿತು ಬೋ ಸಂದಾಕಿವ್ನಿ, ನನಗಂತೂ ನನಗೇನು ತೊಂದರೆ ಇಲ್ಲ, ಖುಷಿಯಾಗಿ ಸಂತೋಷವಾಗಿವ್ನಿ. ನೀವು ಖುಷಿಯಾಗಿ ಸಂತೋಷವಾಗಿರ್ರಿ ಅಷ್ಟೇ. ನಮ್ಮ ಬಗ್ಗೆ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಇಷ್ಟು ದಿನ ನಾನು ತಲೆ ಕೆಡಿಸ್ಕೊಂಡು ನನ್ನ ಬಗ್ಗೆ ಇದು ಬಿಟ್ಟು ಎಲ್ಲ ನೋಡ್ಕೊಂಡಿದ್ದೇನೆ ಸಾಕು. ಇದಕ್ಕಿನ್ನು ಇನ್ನೇನು ಬೇಕು ಹೇಳಿ? ಅಯ್ಯಯ್ಯೋ ಏನು ಬೇಡ, ನೀವು ಖುಷಿಯಾಗಿ ಸಂತೋಷವಾಗಿರ್ರಿ ಅಷ್ಟೇ. ಮತ್ತೆ ಹೆಂಗವ್ರೆ ಅಬ್ಬಿ ಮೇಘ ಅಜ್ಜಿ ಎಲ್ಲ ಹೆಂಗವ್ರೆ? ಎಲ್ಲ ಸಂದಕವ್ರತಾನೆ. ನನಗಂತೂ ಅವ್ರು ಸಂದಕ್ಕಿದ್ರೆ ನಂಗೆ ಅಷ್ಟೇ ಸಾಕು. ಅಬ್ಬಿ ಮೇಘ ಎಲ್ಲ ಸಂದಕವ್ರೆ. ಅವ್ರು ಇವಾಗ ಅಪ್ಸರ ಮನೆಗವ್ರೆ. ಓ ಅಪ್ಸರ ನೀವು ಒಂದಾಗ್ಬಿಟ್ರೆ ನಾಗ್ಲೇನೆ. ನಾನೇನಿಯ ಸುಮ್ಮನೆ ದ್ವೇಷ ಸಾಧಿಸೋದು ಯಾಕೆ? ಇನ್ನು ಎಷ್ಟು ದಿನ ಅಂತ ಹೇಳ್ಬಿಟ್ಟು ನಾವು ಬದುಕಿರ್ತೀವಿ, ಅಲ್ಲಿ ಗಂಟ ದ್ವೇಷ ಸಾಧಿಸ್ಕೊಂಡು ಹೋಗೋದು ಯಾಕೆ ಅಂತ ಹೇಳ್ಬಿಟ್ಟು ನಾನೇನೇನಿ ಅತ್ತಾಗೆ ಮಾತಾಡ್ಸ್ಬಿಡೋಣ. ಅವಳಿಗೂ ಕೊರಗ್ತಾ ಇತ್ತು ಮೇಗುಂಗೂ, ನಮ್ಮಮ್ಮ ಅಂತ ಯಾವಾಗ ಅನ್ನೋಳು. ಇನ್ನು ಅದೊಂದಿನ ಯಾಕೆ ಅಂತ ಹೇಳ್ಬಿಟ್ಟು ನಾನೇನಿ ಅತ್ತ ಕರ್ಕೊಂಡೋಗ್ಬಿಟ್ಟು ಮಾತಾಡಿಸ್ಬಿಟ್ಟು ಅವ್ರದ್ದೇನೋ ಬಿಸ್ನೆಸ್ ಐತಲ್ಲ, ಹೋಟ್ಲು ಬಿಸ್ನೆಸ್ ನೋಡ್ಕೊಳಕ್ಕೆ ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಿದ್ಲು ಒಪ್ಸರ. ನನ್ನ ಮಗನೂ ಅಲ್ಲೇ ಬಿಟ್ಬಿಟ್ಟು ಬಂದಿದ್ದೀನಿ. ಅಲ್ಲೇ ಅವ್ರಿ ಆಗಲೇ ಒಂದು 5 ದಿನದಿಂದ ಅಲ್ಲೇ ಅವ್ರಿ. ಅದು ಯಾವಾಗ ಬರ್ತಾರೋ ಏನೋ. ಹೆಂಗೋ ಕಣಮ್ಮ, ಎಲ್ಲ ಸಂಸಾರನೂ ಖುಷಿಯಾಗಿ ಸಂತೋಷವಾಗಿದ್ರೆ ನೋಡ್ಬೋದು. ಅಷ್ಟು ಬಿಟ್ಬಿಟ್ಟು ಬೇರೆ ಹೆಂಗೆಂಗೋ ಕಿತ್ತಾಡ್ಕೊಂಡು ಕೈ ಅನ್ಕೊಂಡಿದ್ಬಿಟ್ರೆ ಇರೋಕ್ಕೆ ಆಗಕ್ಕಿಲ್ಲ ಬಿಡು. ನಮಗೂ ಬೇಜಾರಾಯ್ತದೆ ಸುಮ್ಕೆ ನೋಡೋಕ್ಕೆ. ಒಬ್ಬಿ ಮೇಗ ಹೆಂಗೆ ಗೊತ್ತಾಗ ಹುಷಾರಾಗಿ ಸಂದಾಕಿದ್ರೆ ಸಾಕು. ಅಜ್ಜಿಗೂ ಹುಷಾರಾಗಿ ನೋಡ್ಕೊಳ್ಳಿ. ಅಜ್ಜಿನೂ ಏನು ಕೇಳಿದ್ರೆ ಅದು ಮಾಡಾಕಿದ್ರೆ ತಿಂತಾಳೆ. ಇಲ್ಲ ಅದು ಇದು ಅದು ಅಂತ ಮಾಡಾಕಿದ್ರೆ ತಿನ್ನಕ್ಕೆ ಹೋಗಕ್ಕಿಲ್ಲ ಅಮ್ಮ. ಬ್ಯಾಡ 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 ಅಂತ ಕೈ ತೊಳ್ಕೊಂಡು ಬಿಸಾಕ್ಬಿಡೋದೆ ನೀನು ಅಮ್ಮನ ಕತೆ. ಅಯ್ಯೋ ದೇವ್ರೆ. ಏನು ಮಾಡ್ತದೆ, ವಯಸ್ಸಾಗೈತಲ್ಲ. ಆಯ್ತೇನ್ರಿ? ಕುಡಿಲಿ, ಕಾಪಿ ಕೊಡ್ತೀನಿ. ಈಗ ಆಯ್ತು ಕುಡಿರಿ ಕಾಪಿ ಕುಡ್ಕೊಳ್ಳಿ. ಉಣ್ಕಂಡೆ ಹೋಗ್ಲಿ ಬಿಡು. ಮಾಡಿದ್ಯಲ್ಲ ಉಪ್ಸಾರು ಎಲ್ಲನೂ ತಿನ್ಕೊಂಡು ಹೋಗ್ಲಿ. ಏನು ತಿನ್ನಕ್ಕಿಲ್ಲ ಅಂತಾರೆ, ಒಂಚೂರು ಪಾಯಸ ಗೀಸ ಏನಾರ ಮಾಡಿದ್ರೆ ತಿನ್ಕೊಂಡು ಹೋಯ್ತಾರೆ. ದೇವರಣೆ ಕೇಳ್ತಾ ಇದ್ದೀನಿ, ಪೊಂಗ್ಸನ ಹೊಟ್ಟೆ ಬಿರಿಯಾನಿ ತಿನ್ಕೊಂಡು ಬಂದಿದ್ದೀವಿ ಕೆಂಪಿ. ಹೊಟ್ಟೆ ಈಗ್ಲೂ ದೇವರಣೆ ಇದಾಗಿಲ್ಲ. ದಯವಿಟ್ಟು ಹಿಂಗೆ ಕೈ ಮುಗಿದು ಕೇಳ್ತಿದ್ದೀನಿ, ಪಾಯಸ ಗೀಸ ಏನು ಮಾಡಕ್ ಹೋಗ್ಬೇಡ. ಇನ್ನೊಂದು ಕಿತ ಬಂದಾಗಂತೂ ಒಬ್ಬಟ್ಟೆ ಮಾಡಿಸ್ಕೊಂಡು ತಿಂದೋಯ್ತೀವಿ. ಈಗಂತೂ ಏನು ಬೇಡ, ಸುಮ್ಕಿರು. ಹಿಂಗೊಂದ್ರೆ ಹಂಗೆ ಸುಮ್ಕೆ ಬತ್ತೀರಾ ಒಯ್ತೀರಾ, ಸುಪ್ಪನೇ ಬತ್ತೀರಾ ಒಯ್ತೀರಾ, ಮೊದಲನೇ ಕಿತ ಬಂದಿದ್ದೀರಾ, ಹಂಗೆ ಹೋದ್ರೆ ಹಂಗೆ ಸುಮ್ಕಿರ್ರಿ. ಓ ನೀವು ಒಳ್ಳೆನೇನಿಯ ಏನು ಬ್ಯಾರ ಅನ್ನಂಗೆ ಮಾತಾಡ್ತೀರಾ? ಇಲ್ಲ ಇದು ಬಿಟ್ಟು ಇವತ್ತು ಬೇಕಾದ್ರೆ ನಾಳೆಗೆ ಹೋಗಿವ್ರಂತೆ, ಸುಮ್ಮನಿರ್ರಿ. ಅಲ್ಲಿ ನಮ್ಮ ಅತ್ತೆ ಮನೆಯಾಗೈತೆ, ಇನ್ನೂ ಅಡುಗೆ ಗಿಡಿಗೆ ಎಲ್ಲ ಮಾಡಿಲ್ಲ ಏನಿಲ್ಲ. ಮೊದಲೇ ಗೊತ್ತಲ್ಲ ನಿಂಗೆ, ಮಾಡಿ ನಾವೇ ಹತ್ರಕ್ಕೆ ತಗೊಂಡೋಗಿ ಕೊಡಬೇಕು, ತಿನ್ನಂಗಿಲ್ಲ ಏನಿಲ್ಲ. ಒಬ್ಬರನ್ನೇ ಬಿಟ್ಬಿಟ್ಟು ಬಂದಿದ್ದೀವಿ, ಮನೆಯೆಲ್ಲನೂ ಬೀಗ ತೆಗೆದು. ಈಗ ಸುಮ್ಕೇನಿಯ ಒಂದೇ ಇದ್ರೆ ಹೆಜ್ಜೆ ಬಾಕ್ಲು ಹಾಕೊಳಕ್ಕಿಲ್ಲ ನಮ್ಮ ಅತ್ತೆ. ಹಂಗೆ ಮನೆ ಕಬಿಡೋದೇನಿಯ, ಸುಮ್ಮನೆ ಮನೆಗಿರೋದೆಲ್ಲ ಯಾಕೆ? ಇನ್ನೊಂದು ಕಿತ ಯಾವಾಗ ಬೆಳಿಗ್ಗೆ ಫೋನ್ ಮಾಡ್ಕೊಂಡು ಬರ್ತೀವಿ ಬಿಡು. ಆವಾಗ ಬೇಕಾರೆ ಸಂತೋಷವಾಗಿ ಖುಷಿಯಾಗಿದ್ಬಿಟ್ಟು ನನ್ನ ಮಗ ಸೊಸೆ ಎಲ್ಲರೂ ಕರ್ಕೊಬರ್ತೀನಿ. ಎಲ್ಲರೂ ಹೊಂದ್ಕೊಂಡು ಖುಷಿಯಾಗಿದ್ದು ಮಾತಾಡ್ಕೊಂಡು ಒಬ್ಬಟ್ಟು ಮಾಡ್ಕೊಂಡು ತಿಂದೇನೆನಿಯ ಹೋಗೋದು. ತಗ ಕೆಂಪಿ, ಇದು ನಾನು ನಿನಗೆ ಅಂತ ನಿನಗೆ ಮದುವೆ ಆದ್ಮೇಲೆ ಕೊಡಬೇಕು ಅಂತ ಅನ್ಕೊಂಡಿದ್ವಿ, ಕೊಡೋಕ್ಕೆ ಆಗಲಿಲ್ಲ. ತಗ ಇದ್ರಾಗ 50,000 ರೂಪಾಯಿ ಐತೆ, ಏನಕ್ಕನ ಆಯ್ತದ ಮನೆಗೆ. ಬೇಡ ರಂಜಿತ್, ನಮ್ಗೇನು ಬೇಡಪ್ಪ. ದುಡ್ಡು ಗಿಡ್ಡು ಎಲ್ಲಂಗೆ ಅಂತದನ್ನು ಬೇಡ. ರಂಜಿತಪ್ಪ ಸುಮ್ಕ್ ಮಾಡಿಕ. ದುಡ್ಡೇನಕ್ಕೆ? ಮದುವೆ ಮಾಡಿಕೊಟ್ಟಿದ್ದೀರಾ, ಎಲ್ಲ ಮಾಡಿದ್ದೀರಾ, ಈಗ ನೋಡಿದ್ರೆ ದುಡ್ಡು ಕೊಡಕ್ಕೆ ಬರ್ತಾ ಇದ್ದೀರಾ? ಅಯ್ಯಪ್ಪ, ನನಗೆ ಗೊತ್ತು, ನಾನು ಹೆಂಡ್ತಿನ ಸಾಕೋದು, ದೇವರನ್ನೇ ದುಡ್ಡು ಬೇಡ. ದುಡ್ಡೆಲ್ಲ ಕೊಡಕ್ಕೆ ಬರ್ಬೇಡ್ರಿ. ಅಯ್ಯೋ ಕೆಂಪಿ, ನಿನ್ನ ಮದುವೆ ಹಂಗೆ ಮಾಡ್ಬೇಕು ಹಿಂಗೆ ಮಾಡಬೇಕು ಅಂದ್ಕೊಂಡು ಕೊನೆಗಳಿಗೆ ನಮ್ಮ ಅತ್ತೆ ಹಿಂಗಾಗಿದ್ದಕ್ಕೆ ಹೆಂಗೆ ಸಿಕ್ಕರಂಗೆ ಮಾಡಿದ್ವಿ. ನಿಂಗೆ ಸರಿಯಾದ ಉಟ್ಟು ಬಟ್ಟೆಗೆ ಮದುವೆ ಮಾಡಿ ಕಳಿಸಿದ್ದೀವಿ. ನಮ್ಮ ಮನೆಗಿದ್ದೆ ನೀನು ತವ್ರ ಮನೆಯಾಗಿದ್ರೆ ಹಿಂಗೆ ಮಾಡೋರ? ನಿನಗೆ ಯಾರೂ ದಿಕ್ಕಿಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಾನು ರಂಜಿತ್ ಅವತ್ತೇ ಅಂದ್ಕೊಂಡಿದ್ವಿ ಏನೋ ಒಂಚೂರು ಸಹಾಯ ಮಾಡಬೇಕು ಅಂತ ಹೇಳ್ಬಿಟ್ಟು. 50,000 ಐತೆ, ತಗೊಳ್ಳಿ. ಏನಕ್ಕನ ಆಯ್ತದ ಮನೆ ಖರ್ಚಿಗೋ, ಏನಕ್ಕನ ಸಾಮಾನ್ಯ ತಗೊಳಕ್ಕೋ, ಏನಕ್ಕನ ಒಂದು ಕಾಯ್ತದ ಕಷ್ಟಕ್ಕೆ. ಇವಾಗ ಏನು ನನ್ನ ಮಗ ಸಂತಾಗಿ ದುಡಿತಾವನೆ, ನಮ್ಗೆ ಏನು ತೊಂದರೆ ಇಲ್ಲ. ನಮಗೆ ಅವನೇ ಕಳಿಸ್ತಿತ್ತಾನೆ ತಿಂಗಳು 50 ಹಂಗೆಲ್ಲನೂ. ನಮ್ಗೆ ಏನು ತೊಂದರೆ ಇಲ್ಲ. ತಗ ಕೆಂಪಿ ಸುಮ್ಕೆನೆನಿಯ, ನಿಮ್ಮ ಅಣ್ಣ ಕೊಡ್ತಾವನಿ ಅಂತ ಅನ್ಕೊಂಡು ತಗ ಸುಮ್ಕೆನೆನಿಯ. ದೇವ್ರಣೆಗೂ ನನಗೆ ದುಡ್ಡು ಬೇಡ. ನಿಜವಾಗೂ ನನ್ನ ಗಂಡನ ಅಕೌಂಟಾಗೆ 10 ಲಕ್ಷ ರೂಪಾಯಿ ಐತೆ. ಅಯ್ಯೋ, ನಾವು ಬ್ಯಾರೆ ದುಡ್ಡಿಗೆ ಆಸೆ ಪಡೋರಲ್ಲ. ಮೊದಲಿದ್ದ ಕ್ಯಾಂಪಿನೇ ಬ್ಯಾರೆ, ಇವಾಗಿರೋ ಕ್ಯಾಂಪಿನೇನಿಯ ಬ್ಯಾರೆ. ನನಗಂತೂ 10 ಪೈಸೆ ದುಡ್ಡು ದೇವ್ರಣೆ ಬೇಕಿಲ್ಲ ನನಗೆ. ನಿಮ್ಮ ಕೈ ಮುಗಿದು ಹೇಳ್ಕೊತೀನಿ, ದುಡ್ಡು ಮಾತ್ರ ಎತ್ತಿಕೊಳ್ಳಿ. ನಿಮ್ಮ ಪ್ರೀತಿ ವಿಶ್ವಾಸ ಇಟ್ಕೊಂಡು ಏನೋ ನಮ್ಮ ಮನೆಗೆ ಬಂದ್ಬಿಟ್ಟು ಒಯ್ದ್ರೆ ಅಷ್ಟೇ ಸಾಕು. ಅದೇನೋ ನನ್ನ ತವ್ರ ಮನೆ ಅನ್ಕೊಬಿಡ್ತೀನಿ ನಿಮ್ಮ ಮನೆನ. ಬೇಕಾದ್ರೆ ನನ್ನ ಗೌರಿ ಹಬ್ಬ ಕರೆದ್ಬಿಟ್ಟು ಅರಿಶಿನ ಕುಂಕುಮ ಕೊಡಿ ಸಾಕು. ಅದು ಬಿಟ್ಬಿಟ್ಟು ಈ ದುಡ್ಡು ಗಿಡ್ಡು ದೇವ್ರಾಣೆ ಬೇಡ ನನಗೆ. ಮನೆ ಕರೆದು ಬೇಕಾರೆ ಅರಿಶಿನ ಕುಂಕುಮ ಕೊಟ್ಟು ಕಳಿಸಿ. ನಂಗೆ ಈ ದುಡ್ಡು ಗಿಡ್ಡು ಎಲ್ಲ ರಂಜಿತ್ ಬ್ಯಾಡ ರಂಜಿತ್, ನನಗೆ ದೇವ್ರನ್ನೇ ಬೇಡ. ಪ್ರೇಮ ನಿಜವಾಗೂ ಬೇಡ. ನೀವು ಪ್ರೀತಿಯಿಂದ ಬರ್ತೀರಾ, ಬರ್ರಿ, ಉಣ್ಕೊಂಡು ಮಾತಾಡ್ಸ್ಕೊಂಡು ಹೋಗಿ. ನಾನು ಬರ್ತೀನಿ, ಎಲ್ಲ ಮಾಡೋಣ. ಈ ದುಡ್ಡು ಗಿಡ್ಡು ಎಲ್ಲ ಮಧ್ಯ ಬರೋದು ಬೇಡ. ನಾನು ಈಗಲೇ ಹೇಳಿದ್ದೀನಿ, ದೇವ್ರನ್ನೇ ಬೇಡ. ಅಲ್ಲ ಕೆಂಪಿ, ಅದು ಬೇಡ. ಸುಮ್ಕಿರಪ್ಪ ರಂಜಿತಪ್ಪ, ನೀ ಸುಮ್ಕಿರು. ಬೇಡ ಹೇಳ್ತಿದ್ದೀನಲ್ಲ, ಬೇಡ ಅಂತ ಹೇಳ್ಬಿಟ್ಟು ದೇವ್ರಣೆಗೂ ಬೇಡ. ಅಯ್ಯೋ, ನಮ್ಗೆ ದುಡ್ಡಿನ ಕೊರತೆ ಇದ್ರೆ ನಾವೇ ನಿಮ್ಮನ್ನು ಬಂದು ಕೇಳೋಕ್ಕಿಲ್ವಾ? ಅದೇ ನನಗೇನ ಕಷ್ಟ ಬಂತು ಅಂದರೆ ನಾನೇ ಬಂದ್ಬಿಟ್ಟು ಕೇಳ್ತೀನಿ, ಸರಿನಾ? ಸರಿ ಬಿಡು ರಂಜಿತ್, ಇನ್ನೇನು ಬರುವಂತ ಮಾಡ್ತೀಯಾ? ಏನೋ ಕಷ್ಟಕ್ಕೆ ಬೇಕಾದರೆ ನೀವೇ ಬಂದ್ಬಿಟ್ಟು ಕೇಳಿ. ಒಂದು ಫೋನ್ ಹಾಕಿ ನಾವೇ ತಂದ್ಬಿಟ್ಟು ಕೊಡ್ತೀವಿ. ಸಂಕೋಚ ಮಾತ್ರ ಪಟ್ಕೊಳಕ್ಕೆ ಹೋಗ್ಬೇಡಿ, ಸರಿನಾ? ಆಯ್ತು ಹೇಳು. ಆಯ್ತು ಖಂಡಿತವಾಗೂ.